ನಾವು ಮೊನ್ನೆ ಈ ಒಂದು ಡಾಕ್ಯುಮೆಂಟ್ಗೆ ವೈಟ್ನರ್ ಬಳಿದ ಬಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಭಾಳ ದೊಡ್ಡ ಮಟ್ಟದಲ್ಲಿ ವೈಟ್ನರ್ ಬಳಿದಿದ್ದಾರೆ, ಇದೇ ಜಾಗದಲ್ಲಿ ನನಗೆ ಜಾಗ ಬೇಕು ಅಂತ ಕೇಳಿದ್ದಾರೆ ಅಂತ. ಅಲ್ಲಿ ತನಕ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ರು, ನಾವು ಆ ಥರ ಒಂದು ಪತ್ರವೇ ಬರೆದಿಲ್ಲ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಅತೀ ದೊಡ್ಡ ಇಂಪ್ಯಾಕ್ಟ್. ಏನಪ್ಪ ಅಂತಂದರೆ, ಇವತ್ತು ಸಿದ್ದರಾಮಯ್ಯನವರು ವೈಟ್ನರ್ ಬಳಿದದ್ದು ನಿಜ ಅಂತ ಒಪ್ಕೊಂಡ್ರೆ ಆ ಡಾಕ್ಯುಮೆಂಟ್ ಕೂಡ ನಿಜ ಆಯ್ತಲ್ಲ. ಈಗ ಸಿದ್ದರಾಮಯ್ಯನವರು ವೈಟ್ನರ್ ಬಳಿದದ್ದು ನಿಜ ಅಂತ ಒಪ್ಕೊಂಡಂಗೆ ಆಯ್ತಲ್ಲ. ಹಾಗಿದ್ರೆ ಆ ಡಾಕ್ಯುಮೆಂಟ್ ನಿಜ ಅಂತ ಆಯ್ತಲ್ಲ. ಹಾಗಿದ್ರೆ ರಿಪಬ್ಲಿಕ್ ಕನ್ನಡ ಕೊಟ್ಟ ಡಾಕ್ಯುಮೆಂಟ್ ಸತ್ಯ ಅಂತ ಪ್ರೂವ್ ಆಯ್ತಲ್ಲ. ಅದು ಸ್ಟೋರಿ. ಆಮೇಲೆ ನೋಡಿ, ಈ ಥರ ಮಾಡಿ ಮುಖ್ಯಮಂತ್ರಿಗಳನ್ನು ಟ್ವೀಟ್ ಮಾಡಿದ್ದಾರೆ. ನಿಜವಾಗೂ ಮುಖ್ಯಮಂತ್ರಿಗಳ ಘನತೆಗೆ ಇದು ತಕ್ಕುದಲ್ಲ. ಎಷ್ಟೋ ಜನ ಇರ್ತಾರೆ, ಅದನ್ನು ಮಾಡಿಸ್ಬೋದಾಗಿತ್ತು. ನೋಡಿ, ನಾವು ಹಂಗೆ ಬರ್ತೀವಿ, ನೀವು ಯಾಕೆ ಅಷ್ಟು ಭಯಪಡ್ತಿದ್ದೀರಿ ಸಿದ್ದರಾಮಯ್ಯನವರೇ? ಇದಕ್ಕೆ ತಕ್ಕ ಹಾಗೆ ಕೆಲವು ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಕೂಡ ಕೇಳಿದ್ದಾರೆ. ಏನದು? ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಗೆ ಎಚ್ ಡಿ ಕುಮಾರಸ್ವಾಮಿ ಗುದ್ದು. ವೈಟ್ನರ್ ಅಡಿ ಅಡಗಿಸಿಟ್ಟಿದ್ದ ಅಕ್ಷರ ತಡಕುವುದು ಶೋಭೆ ಅಲ್ಲ. ಕರೆಕ್ಟ್. ಅದು ಮೂಲ ದಾಖಲೆ ಮೊಡಾದಲ್ಲಿದೆ, ನಿಮ್ಮ ಬಳಿಗೆ ಹೇಗೆ ಬಂತು? ನಿಮಗೆ ಈ ಮೂಲ ದಾಖಲೆ ತಂದುಕೊಟ್ಟ ಮಹಾಶಯರು ಯಾರು? ಇಷ್ಟಕ್ಕೂ ಈ ಮೂಲ ದಾಖಲೆ ಮೊಡಾದಲ್ಲಿದೆಯಾ, ನಿಮ್ಮಲ್ಲಿದೆಯಾ, ನಿಮ್ಮ ಮನೆಯಲ್ಲಿದೆಯಾ? ಈ ಮೂಲ ದಾಖಲೆಗೆ ಟಾರ್ಚ್ ಹಾಕಿದವರು ಯಾರು? ನೀವಾ? ಸಿದ್ದರಾಮಯ್ಯ ಅವರಿಗೆ 9 ಪ್ರಶ್ನೆಗಳನ್ನಿಟ್ಟು ಎಕ್ಸ್ ಖಾತೆಯಲ್ಲಿ ಕುಮಾರಸ್ವಾಮಿ ಕಿಡಿಕಿಡಿ ಆಗಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ರಿಪಬ್ಲಿಕ್ ಕನ್ನಡ ಏನು ಹೇಳ್ತು, ಒಂದು ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ಗೆ ವೈಟ್ನರ್ ಹಾಕಿದ್ದಾರೆ ಅಂತ. ನಾವು ಪತ್ರನೇ ಬರೆದಿಲ್ಲ ಅಂತ ಹೇಳಿದವರು ಇವತ್ತು ವೈಟ್ನರ್ ಹಾಕಿದ್ರಲ್ಲಿ ತಪ್ಪೇನು ಅಂತ ಕೇಳಿದ್ದಾರೆ. ಹಾಗಿದ್ರೆ ವೈಟ್ನರ್ ಹಾಕಿರುವಂತಹ ದಾಖಲೆ ನಿಜ ಅಂತ ಸಾಬೀತಾಯ್ತಾ? ಒಟ್ಟಾರೆ ಸಿದ್ದರಾಮಯ್ಯನವರ ಲಕ್ ಖರಾಬಲ್ಲ, ಬ್ಯಾಡ್ ಲಕ್ಕೇ ಖರಾಬು. ಏನು ಮಾಡಿದ್ರು ಕೂಡ ಬಂದು ಸುತ್ಕೊಳ್ತಾ ಇದೆ. ನಾವು ಮೊನ್ನೆ ಈ ಒಂದು ಡಾಕ್ಯುಮೆಂಟ್ಗೆ ವೈಟ್ನರ್ ಬಳಿದ ಬಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಭಾಳ ದೊಡ್ಡ ಮಟ್ಟದಲ್ಲಿ ವೈಟ್ನರ್ ಬಳಿದಿದ್ದಾರೆ, ಇದೇ ಜಾಗದಲ್ಲಿ ನನಗೆ ಜಾಗ ಬೇಕು ಅಂತ ಕೇಳಿದ್ದಾರೆ ಅಂತ. ಅಲ್ಲಿ ತನಕ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ರು, ನಾವು ಆ ಥರ ಒಂದು ಪತ್ರವೇ ಬರೆದಿಲ್ಲ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಅತೀ ದೊಡ್ಡ ಇಂಪ್ಯಾಕ್ಟ್. ಏನಪ್ಪ ಅಂತಂದರೆ, ಇವತ್ತು ಸಿದ್ದರಾಮಯ್ಯನವರು ವೈಟ್ನರ್ ಬಳಿದದ್ದು ನಿಜ ಅಂತ ಒಪ್ಕೊಂಡ್ರೆ ಆ ಡಾಕ್ಯುಮೆಂಟ್ ಕೂಡ ನಿಜ ಆಯ್ತಲ್ಲ. ಈಗ ಸಿದ್ದರಾಮಯ್ಯನವರು ವೈಟ್ನರ್ ಬಳಿದದ್ದು ನಿಜ ಅಂತ ಒಪ್ಕೊಂಡಂಗೆ ಆಯ್ತಲ್ಲ. ಹಾಗಿದ್ರೆ ಆ ಡಾಕ್ಯುಮೆಂಟ್ ನಿಜ ಅಂತ ಆಯ್ತಲ್ಲ. ಹಾಗಿದ್ರೆ ರಿಪಬ್ಲಿಕ್ ಕನ್ನಡ ಕೊಟ್ಟ ಡಾಕ್ಯುಮೆಂಟ್ ಸತ್ಯ ಅಂತ ಪ್ರೂವ್ ಆಯ್ತಲ್ಲ. ಅದು ಸ್ಟೋರಿ. ಆಮೇಲೆ ನೋಡಿ, ಈ ಥರ ಮಾಡಿ ಮುಖ್ಯಮಂತ್ರಿಗಳನ್ನು ಟ್ವೀಟ್ ಮಾಡಿದ್ದಾರೆ. ನಿಜವಾಗೂ ಮುಖ್ಯಮಂತ್ರಿಗಳ ಘನತೆಗೆ ಇದು ತಕ್ಕುದಲ್ಲ. ಎಷ್ಟೋ ಜನ ಇರ್ತಾರೆ, ಅದನ್ನು ಮಾಡಿಸ್ಬೋದಾಗಿತ್ತು. ನೋಡಿ, ನಾವು ಹಂಗೆ ಬರ್ತೀವಿ, ನೀವು ಯಾಕೆ ಅಷ್ಟು ಭಯಪಡ್ತಿದ್ದೀರಿ ಸಿದ್ದರಾಮಯ್ಯನವರೇ? ಇದಕ್ಕೆ ತಕ್ಕ ಹಾಗೆ ಕೆಲವು ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಕೂಡ ಕೇಳಿದ್ದಾರೆ. ಏನದು? ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಗೆ ಎಚ್ ಡಿ ಕುಮಾರಸ್ವಾಮಿ ಗುದ್ದು. ವೈಟ್ನರ್ ಅಡಿ ಅಡಗಿಸಿಟ್ಟಿದ್ದ ಅಕ್ಷರ ತಡಕುವುದು ಶೋಭೆ ಅಲ್ಲ. ಕರೆಕ್ಟ್. ಅದು ಮೂಲ ದಾಖಲೆ ಮೊಡಾದಲ್ಲಿದೆ, ನಿಮ್ಮ ಬಳಿಗೆ ಹೇಗೆ ಬಂತು? ನಿಮಗೆ ಈ ಮೂಲ ದಾಖಲೆ ತಂದುಕೊಟ್ಟ ಮಹಾಶಯರು ಯಾರು? ಇಷ್ಟಕ್ಕೂ ಈ ಮೂಲ ದಾಖಲೆ ಮೊಡಾದಲ್ಲಿದೆಯಾ, ನಿಮ್ಮಲ್ಲಿದೆಯಾ, ನಿಮ್ಮ ಮನೆಯಲ್ಲಿದೆಯಾ? ಈ ಮೂಲ ದಾಖಲೆಗೆ ಟಾರ್ಚ್ ಹಾಕಿದವರು ಯಾರು? ನೀವಾ? ಸಿದ್ದರಾಮಯ್ಯ ಅವರಿಗೆ 9 ಪ್ರಶ್ನೆಗಳನ್ನಿಟ್ಟು ಎಕ್ಸ್ ಖಾತೆಯಲ್ಲಿ ಕುಮಾರಸ್ವಾಮಿ ಕಿಡಿಕಿಡಿ ಆಗಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ರಿಪಬ್ಲಿಕ್ ಕನ್ನಡ ಏನು ಹೇಳ್ತು, ಒಂದು ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ಗೆ ವೈಟ್ನರ್ ಹಾಕಿದ್ದಾರೆ ಅಂತ. ನಾವು ಪತ್ರನೇ ಬರೆದಿಲ್ಲ ಅಂತ ಹೇಳಿದವರು ಇವತ್ತು ವೈಟ್ನರ್ ಹಾಕಿದ್ರಲ್ಲಿ ತಪ್ಪೇನು ಅಂತ ಕೇಳಿದ್ದಾರೆ. ಹಾಗಿದ್ರೆ ವೈಟ್ನರ್ ಹಾಕಿರುವಂತಹ ದಾಖಲೆ ನಿಜ ಅಂತ ಸಾಬೀತಾಯ್ತಾ? ಒಟ್ಟಾರೆ ಸಿದ್ದರಾಮಯ್ಯನವರ ಲಕ್ ಖರಾಬಲ್ಲ, ಬ್ಯಾಡ್ ಲಕ್ಕೇ ಖರಾಬು. ಏನು ಮಾಡಿದ್ರು ಕೂಡ ಬಂದು ಸುತ್ಕೊಳ್ತಾ ಇದೆ. ನಾವು ಮೊನ್ನೆ ಈ ಒಂದು ಡಾಕ್ಯುಮೆಂಟ್ಗೆ ವೈಟ್ನರ್ ಬಳಿದ ಬಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಭಾಳ ದೊಡ್ಡ ಮಟ್ಟದಲ್ಲಿ ವೈಟ್ನರ್ ಬಳಿದಿದ್ದಾರೆ, ಇದೇ ಜಾಗದಲ್ಲಿ ನನಗೆ ಜಾಗ ಬೇಕು ಅಂತ ಕೇಳಿದ್ದಾರೆ ಅಂತ. ಅಲ್ಲಿ ತನಕ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ರು, ನಾವು ಆ ಥರ ಒಂದು ಪತ್ರವೇ ಬರೆದಿಲ್ಲ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಅತೀ ದೊಡ್ಡ ಇಂಪ್ಯಾಕ್ಟ್. ಏನಪ್ಪ ಅಂತಂದರೆ,
ಇವತ್ತು ಸಿದ್ದರಾಮಯ್ಯನವರು ವೈಟ್ನರ್ ಬಳಿದದ್ದು ನಿಜ ಅಂತ ಒಪ್ಕೊಂಡ್ರೆ ಆ ಡಾಕ್ಯುಮೆಂಟ್ ಕೂಡ ನಿಜ ಆಯ್ತಲ್ಲ. ಈಗ ಸಿದ್ದರಾಮಯ್ಯನವರು ವೈಟ್ನರ್ ಬಳಿದದ್ದು ನಿಜ ಅಂತ ಒಪ್ಕೊಂಡಂಗೆ ಆಯ್ತಲ್ಲ. ಹಾಗಿದ್ರೆ ಆ ಡಾಕ್ಯುಮೆಂಟ್ ನಿಜ ಅಂತ ಆಯ್ತಲ್ಲ. ಹಾಗಿದ್ರೆ ರಿಪಬ್ಲಿಕನ್ನ ಕೊಟ್ಟ ಡಾಕ್ಯುಮೆಂಟ್ ಸತ್ಯ ಅಂತ ಪ್ರೂವ್ ಆಯ್ತಲ್ಲ. ಅದು ಸ್ಟೋರಿ. ಆಮೇಲೆ ನೋಡಿ, ಈ ಥರ ಮಾಡಿ ಮುಖ್ಯಮಂತ್ರಿಗಳನ್ನು ಟ್ವೀಟ್ ಮಾಡಿದ್ದಾರೆ. ನಿಜವಾಗೂ ಮುಖ್ಯಮಂತ್ರಿಗಳ ಘನತೆಗೆ ಇದು ತಕ್ಕುದಲ್ಲ. ಎಷ್ಟೋ ಜನ ಇರ್ತಾರೆ, ಅದನ್ನು ಮಾಡಿಸ್ಬೋದಾಗಿತ್ತು. ನೋಡಿ, ನಾವು ಹಂಗೆ ಬರ್ತೀವಿ, ನೀವು ಯಾಕೆ ಅಷ್ಟು ಭಯಪಡ್ತಿದ್ದೀರಿ ಸಿದ್ದರಾಮಯ್ಯನವರೇ? ಇದಕ್ಕೆ ತಕ್ಕ ಹಾಗೆ ಕೆಲವು ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಕೂಡ ಕೇಳಿದ್ದಾರೆ. ಏನದು? ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಗೆ ಎಚ್ ಡಿ ಕುಮಾರಸ್ವಾಮಿ ಗುದ್ದು. ವೈಟ್ನರ್ ಅಡಿ ಅಡಗಿಸಿಟ್ಟಿದ್ದ ಅಕ್ಷರ ತಡಕುವುದು ಶೋಭೆಯಲ್ಲ, ಕರೆಕ್ಟ್. ಅದು ಮೂಲ ದಾಖಲೆ ಮೊಡಾದಲ್ಲಿದೆ, ನಿಮ್ಮ ಬಳಿಗೆ ಹೇಗೆ ಬಂತು? ನಿಮಗೆ ಈ ಮೂಲ ದಾಖಲೆ ತಂದುಕೊಟ್ಟ ಮಹಾಶಯರು ಯಾರು? ಇಷ್ಟಕ್ಕೂ ಈ ಮೂಲ ದಾಖಲೆ ಮೊಡಾದಲ್ಲಿದೆಯಾ, ನಿಮ್ಮಲ್ಲಿದೆಯಾ, ನಿಮ್ಮ ಮನೆಯಲ್ಲಿದೆಯಾ? ಈ ಮೂಲ ದಾಖಲೆಗೆ ಟಾರ್ಚ್ ಹಾಕಿದವರು ಯಾರು? ನೀವಾ? ಸಿದ್ದರಾಮಯ್ಯ ಅವರಿಗೆ 9 ಪ್ರಶ್ನೆಗಳನ್ನಿಟ್ಟು ಎಕ್ಸ್ ಖಾತೆಯಲ್ಲಿ ಕುಮಾರಸ್ವಾಮಿ ಕಿಡಿಕಿಡಿ ಆಗಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ರಿಪಬ್ಲಿಕನ್ ಏನು ಹೇಳ್ತು, ಒಂದು ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ಗೆ ವೈಟ್ನರ್ ಹಾಕಿದ್ದಾರೆ ಅಂತ. ನಾವು ಪತ್ರನೇ ಬರೆದಿಲ್ಲ ಅಂತ ಹೇಳಿದವರು ಇವತ್ತು ವೈಟ್ನರ್ ಹಾಕಿದ್ರಲ್ಲಿ ತಪ್ಪೇನು ಅಂತ ಕೇಳಿದ್ದಾರೆ. ಹಾಗಿದ್ರೆ ವೈಟ್ನರ್ ಹಾಕಿರುವಂತಹ ದಾಖಲೆ ನಿಜ ಅಂತ ಸಾಬೀತಾಯ್ತಾ? ಒಟ್ಟಾರೆ ಸಿದ್ದರಾಮಯ್ಯನವರ ಲಕ್ ಖರಾಬಲ್ಲ, ಬ್ಯಾಡ್ ಲಕ್ಕೇ ಖರಾಬು. ಏನು ಮಾಡಿದ್ರು ಕೂಡ ಬಂದು ಸುತ್ಕೊಳ್ತಾ ಇದೆ. ನಾವು ಮೊನ್ನೆ ಈ ಒಂದು ಡಾಕ್ಯುಮೆಂಟ್ಗೆ ವೈಟ್ನರ್ ಬಳಿದ ಬಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ, ಭಾಳ ದೊಡ್ಡ ಮಟ್ಟದಲ್ಲಿ. ವೈಟ್ನರ್ ಬಳಿದಿದ್ದಾರೆ, ಇದೇ ಜಾಗದಲ್ಲಿ ನನಗೆ ಜಾಗ ಬೇಕು ಅಂತ ಕೇಳಿದ್ದಾರೆ ಅಂತ. ಅಲ್ಲಿ ತನಕ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ರು, ನಾವು ಆ ಥರ ಒಂದು ಪತ್ರವೇ ಬರೆದಿಲ್ಲ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಅತೀ ದೊಡ್ಡ ಇಂಪ್ಯಾಕ್ಟ್. ಏನಪ್ಪ ಅಂತಂದರೆ, ಇವತ್ತು ಸಿದ್ದರಾಮಯ್ಯನವರು ವೈಟ್ನರ್ ಬಳಿದದ್ದು ನಿಜ ಅಂತ ಒಪ್ಕೊಂಡ್ರೆ ಆ ಡಾಕ್ಯುಮೆಂಟ್ ಕೂಡ ನಿಜ ಆಯ್ತಲ್ಲ. ಈಗ ಸಿದ್ದರಾಮಯ್ಯನವರು ವೈಟ್ನರ್ ಬಳಿದದ್ದು ನಿಜ ಅಂತ ಒಪ್ಕೊಂಡಂಗೆ ಆಯ್ತಲ್ಲ. ಹಾಗಿದ್ರೆ ಆ ಡಾಕ್ಯುಮೆಂಟ್ ನಿಜ ಅಂತ ಆಯ್ತಲ್ಲ. ಹಾಗಿದ್ರೆ ರಿಪಬ್ಲಿಕನ್ನ ಕೊಟ್ಟ ಡಾಕ್ಯುಮೆಂಟ್ ಸತ್ಯ ಅಂತ ಪ್ರೂವ್ ಆಯ್ತಲ್ಲ. ಅದು ಸ್ಟೋರಿ. ಆಮೇಲೆ ನೋಡಿ, ಈ ಥರ ಮಾಡಿ ಮುಖ್ಯಮಂತ್ರಿಗಳನ್ನು ಟ್ವೀಟ್ ಮಾಡಿದ್ದಾರೆ. ನಿಜವಾಗೂ ಮುಖ್ಯಮಂತ್ರಿಗಳ ಘನತೆಗೆ ಇದು ತಕ್ಕುದಲ್ಲ. ಎಷ್ಟೋ ಜನ ಇರ್ತಾರೆ, ಅದನ್ನು ಮಾಡಿಸ್ಬೋದಾಗಿತ್ತು. ನೋಡಿ, ನಾವು ಹಂಗೆ ಬರ್ತೀವಿ, ನೀವು ಯಾಕೆ ಅಷ್ಟು ಭಯಪಡ್ತಿದ್ದೀರಿ ಸಿದ್ದರಾಮಯ್ಯನವರೇ? ಇದಕ್ಕೆ ತಕ್ಕ ಹಾಗೆ ಕೆಲವು ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಕೂಡ ಕೇಳಿದ್ದಾರೆ. ಏನದು? ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಗೆ ಎಚ್ ಡಿ ಕುಮಾರಸ್ವಾಮಿ ಗುದ್ದು. ವೈಟ್ನರ್ ಅಡಿ ಅಡಗಿಸಿಟ್ಟಿದ್ದ ಅಕ್ಷರ ತಡಕುವುದು ಶೋಭೆಯಲ್ಲ, ಕರೆಕ್ಟ್. ಅದು ಮೂಲ ದಾಖಲೆ ಮೊಡಾದಲ್ಲಿದೆ, ನಿಮ್ಮ ಬಳಿಗೆ ಹೇಗೆ ಬಂತು? ನಿಮಗೆ ಈ ಮೂಲ ದಾಖಲೆ ತಂದುಕೊಟ್ಟ ಮಹಾಶಯರು ಯಾರು? ಇಷ್ಟಕ್ಕೂ ಈ ಮೂಲ ದಾಖಲೆ ಮೊಡಾದಲ್ಲಿದೆಯಾ, ನಿಮ್ಮಲ್ಲಿದೆಯಾ, ನಿಮ್ಮ ಮನೆಯಲ್ಲಿದೆಯಾ? ಈ ಮೂಲ ದಾಖಲೆಗೆ ಟಾರ್ಚ್ ಹಾಕಿದವರು ಯಾರು? ನೀವಾ? ಸಿದ್ದರಾಮಯ್ಯ ಅವರಿಗೆ 9 ಪ್ರಶ್ನೆಗಳನ್ನಿಟ್ಟು ಎಕ್ಸ್ ಖಾತೆಯಲ್ಲಿ ಕುಮಾರಸ್ವಾಮಿ ಕಿಡಿಕಿಡಿ ಆಗಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ರಿಪಬ್ಲಿಕನ್ ಏನು ಹೇಳ್ತು, ಒಂದು ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ಗೆ ವೈಟ್ನರ್ ಹಾಕಿದ್ದಾರೆ ಅಂತ. ನಾವು ಪತ್ರನೇ ಬರೆದಿಲ್ಲ ಅಂತ ಹೇಳಿದವರು ಇವತ್ತು ವೈಟ್ನರ್ ಹಾಕಿದ್ರಲ್ಲಿ ತಪ್ಪೇನು ಅಂತ ಕೇಳಿದ್ದಾರೆ. ಹಾಗಿದ್ರೆ ವೈಟ್ನರ್ ಹಾಕಿರುವಂತಹ ದಾಖಲೆ ನಿಜ ಅಂತ ಸಾಬೀತಾಯ್ತಾ? ಒಟ್ಟಾರೆ ಸಿದ್ದರಾಮಯ್ಯನವರ ಲಕ್ ಖರಾಬಲ್ಲ, ಬ್ಯಾಡ್ ಲಕ್ಕೇ ಖರಾಬು. ಏನು ಮಾಡಿದ್ರು ಕೂಡ ಬಂದು ಸುತ್ಕೊಳ್ತಾ ಇದೆ.